ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ರಂಗೇರಿದೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಕೈಕಮಲ ನಾಮಿನೇಷನ್ ಸಲ್ಲಿಕೆ ಮಾಡಲಾಗಿದೆ. ಉಭಯ ಪಕ್ಷಗಳ ಘಟಾನುಘಟಿ ನಾಯಕರು ಸಾಥ್ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಿಎಂ, ಡಿಸಿಎಂ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳಿಗೆ ಬಿಎಸ್ ಯಡಿಯೂರಪ್ಪ ಹಾಗೆ ಪ್ರಹ್ಲಾದ್ ಜೋಶಿ ಸಾಥ್ ನೀಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಿಎಂ ಹಾಗೆ ಡಿಸಿಎಂ ಸಾಥ್ ಕೊಟ್ಟಿದ್ದಾರೆ. ಉಭಯ ಪಕ್ಷಗಳ ಘಟಾನುಘಟಿ ನಾಯಕರು ಕೂಡ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಬಾಗಲಕೋಟೆ, ದಾವಣಗೆರೆಯಲ್ಲಿ ಕೈಕಮಲ ನಾಮಿನೇಷನ್ ಕೂಡ ಆಗದೆ. ಕೊನೆಗೂ ದಾವಣಗೆರೆ, ಬಾಗಲಕೋಟೆ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಗೊಂದಲ ಇದುವರೆಗೂ ಕೂಡ ಇತ್ತು. ಆದರೆ ಅವೆಲ್ಲವೂ ಕೂಡ ಬಗೆಹರಿದಿದ್ದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ, ಡಿಸಿಎಂ ನಡೆಸಿದ ಸಭೆಯಲ್ಲಿ ಫೈನಲ್ ಮಾಡಲಾಯಿತು. ನಿರೀಕ್ಷೆಯಂತೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆದರೆ ಬಾಗಲಕೋಟೆಯಲ್ಲಿ ಮೇಟಿ ವಂಶಸ್ಥರಿಗೆ ಟಿಕೆಟ್ ನೀಡುವಂತಹ ನಿರ್ಧಾರವೂ ಹೊರಬಿದ್ದಿತ್ತು. ಅದಾದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಅಂತ ಬಂದಾಗ ನಾಮಿನೇಷನ್ ಕೂಡ ನಡೆದಿದೆ. ಸಾಕಷ್ಟು ಕಗ್ಗಂಟಾಗಿದ್ದಂಥ ಬಾಗಲಕೋಟೆ ಹಾಗೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಪೈಪೋಟಿ ಗೊಂದಲ ಇದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಮಾಡಲಾಗುತ್ತೆ. ಸಭೆ ಮಾಡಿದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂತಹ ಗೊಂದಲಗಳೆಲ್ಲವೂ ಕೂಡ ಬಗೆಹರಿದ್ವು. ಇನ್ನೊಂದು ಕಡೆ ಖಾಸಗಿ ಹೋಟೆಲ್ ಸಭೆಯ ನಂತರದಲ್ಲಿಯೂ ಕೂಡ ಭಾರತ್ ಜೋಡೋ ಭವನದಲ್ಲಿ ಬಾಗಲಕೋಟೆ ಹಾಗೆ ದಾವಣಗೆರೆ ಟಿಕೆಟ್ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾರೆ. ಸಮರ್ಥ ಶಾಮನೂರ್ಗೆ ಬೆಣ್ಣೆನಗರಿಯಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಬಿ ಫಾರಂ ನೀಡಲಾಗುತ್ತೆ. ಇವೆಲ್ಲ ನಾಮಿನೇಷನ್ ಪ್ರಕ್ರಿಯೆಗಳು ಕೂಡ ಮುಗುತ್ತದೆ. ಇನ್ನು ಸಿಎಂ, ಡಿಸಿಎಂ ಸುರ್ಜೇವಾಲಾ ನಡೆಸಿದ ಮಾತುಕತೆ ಸಂದರ್ಭದಲ್ಲೇ ಎರಡೂ ಕಡೆಯೂ ಕೂಡ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಿರೋದ್ರಿಂದಾಗಿ ನಂತರ ಬಹಳಷ್ಟು ಚರ್ಚೆಗೆ ಅಲ್ಲೇ ಬ್ರೇಕ್ ಬಿದ್ದಲಾಯಿತು. ಒಟ್ಟಿನಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದ್ದು ಆಯಿತು. ನಾಮಿನೇಷನ್ ಕೂಡ ಆಗುತ್ತೆ.